ನಿಮ್ಮ ಎಕ್ಸಾಮ್ ಫೀಸ್ ರಿಡ್ಯೂಸ್ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅದನ್ನು ಬಜೆಟ್ ಡಿಸಿಷನ್ ಮಾಡುತ್ತೆ. ಮತ್ತು ಹಾಸ್ಟೆಲ್ ಫೀಸು, ಸ್ಕಾಲರ್ಶಿಪ್ಪು, ಫ್ರೀ ಲ್ಯಾಪ್ಟಾಪ್ಸು ಇದೆಲ್ಲ ಬಜೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ ಅವೆಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಸೊ ವಾಟ್ ಈಸ್ ಬಜೆಟ್? ದ ಗೌರ್ಮೆಂಟ್ ಬಜೆಟ್ ಈಸ್ ಆ್ಯನ್ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಶೋವಿಂಗ್ ದ ಎಸ್ಟಿಮೇಟೆಡ್ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್ ಫಾರ್ ದ ಫೈನಾನ್ಷಿಯಲ್ ಇಯರ್. ಇದರ ಅರ್ಥ ಏನಪ್ಪ ಅಂತಂದರೆ, ಸರ್ಕಾರವು ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಅಮೌಂಟು ನಮಗೆ ಜನ್ರೇಟ್ ಆಗಿ ನಮ್ಮ ಸರ್ಕಾರಕ್ಕೆ ಬರುತ್ತೆ, ಹಾಗೂ ಎಷ್ಟು ಅಮೌಂಟನ್ನು ನಾವು ಗೌರ್ಮೆಂಟಿಂದ ಹೊರಗಡೆ ನಾವು ಯಾವ್ಯಾವ ಸೆಕ್ಟರ್ಸ್ಗೆ ನಾವು ಸ್ಪೆಂಡ್ ಮಾಡ್ತೀವಿ ಅನ್ನೋ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟೇ ಬಜೆಟು. ಅಂದರೆ ಇನ್ಕಮ್ ಎಲ್ಲಿಂದ ಬರುತ್ತೆ ಮತ್ತು ಇನ್ಕಮ್ನ ಎಲ್ಲೆಲ್ಲಿಗೆ ಸ್ಪೆಂಡ್ ಮಾಡ್ತೀವಿ, ಇದರೊಂದು ಸ್ಟೇಟ್ಮೆಂಟನ್ನೇ ಬಜೆಟ್ ಅಂತ ಕರಿತೀವಿ. ರೆವಿನ್ಯೂ ಬಜೆಟ್ ಮತ್ತು ಕ್ಯಾಪಿಟಲ್ ಬಜೆಟ್. ಈ ರೆವಿನ್ಯೂ ಬಜೆಟಲ್ಲಿ ಯಾವ್ಯಾವುದನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದರೆ ರೆವಿನ್ಯೂ ರಿಸಿಪ್ಟ್ಸ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರು. ಈ ರೆವಿನ್ಯೂ ರಿಸಿಪ್ಟ್ಸ್ ಅಂತಂದರೆ ನಮ್ಮ ಸರ್ಕಾರಕ್ಕೆ ಬರುವಂಥ ಆದಾಯಗಳು, ಎಲ್ಲಿಂದ ಆದಾಯಗಳು ಬರುತ್ತೆ. ಹಾಗೆ ರೆವಿನ್ಯೂ ಎಕ್ಸ್ಪೆಂಡಿಚರು ನಮ್ಮ ಸರ್ಕಾರದಿಂದ ಯಾವ್ಯಾವ ಸೆಕ್ಟರ್ಸ್ಗೆ ನಾವು ಅಮೌಂಟನ್ನು ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ನಮಗೆಲ್ಲ ಗೊತ್ತು. ಟ್ಯಾಕ್ಸ್ ರೆವಿನ್ಯೂ. ಸೊ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಟ್ಯಾಕ್ಸ್ ಪೇಯರ್ಸ್. ನಾವು ಎಲ್ಲ ಇಂಡಿಯನ್ಸು ನಾವು ಟ್ಯಾಕ್ಸ್ ಪೇಯರ್ ಆಗಿರ್ತೀವಿ. ಸೊ ಯಾವ್ಯಾವ ಥರ ಟ್ಯಾಕ್ಸ್ನ ಪೇ ಮಾಡ್ತೀವಿ? ಸೊ ನಾವು ಇನ್ಕಮ್ ಟ್ಯಾಕ್ಸು, ಕೆಲವೊಬ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಕೆಲವೊಬ್ರು ವೆಲ್ತ್ ಟ್ಯಾಕ್ಸ್ ಕಟ್ತಾರೆ, ಕೆಲವೊಬ್ರು ಲ್ಯಾಂಡ್, ವಾಟರ್, ರೋಡ್ ಟ್ಯಾಕ್ಸ್, ಮತ್ತು GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ವ್ಯಾಟ್. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ನ ನಾವು ಪೇ ಮಾಡ್ತೀವಿ. ಹಾಗೆ ನಾನ್ ಟ್ಯಾಕ್ಸ್ ರೆವಿನ್ಯೂಸ್. ಈ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಂದರೆ ಇದು ಟ್ಯಾಕ್ಸ್ ಅಂತ ಫಿಕ್ಸ್ಡ್ ಆಗಿರಲ್ಲ. ಸೊ ಇದು ಸಿಚುವೇಶನ್ ತಕ್ಕಂತೆ ಮತ್ತು ಸಿಚುವೇಶನ್ ಆನ್ ಪ್ಲೇಸಸ್, ಮತ್ತು ನೀವೇನಾದರೂ ಲಾ ಆ್ಯಂಡ್ ಆರ್ಡರ್ನ ಬ್ರೇಕ್ ಮಾಡಿದರೆ ನಿಮಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಬೀಳುತ್ತೆ. ಇದು ಹೇಗೆ ಬೀಳುತ್ತೆ ಅಂತಂದರೆ, ಇದನ್ನು ಫೀಸ್ ಅಥವಾ ಪೆನಾಲ್ಟೀಸ್ ಅಂತ ಕರಿತೀವಿ. ನಾವು ಡ್ರೈವಿಂಗ್ ಲೈಸೆನ್ಸ್ನ ಮಾಡಿಸ್ಬೇಕಾದ್ರೂ ಅಮೌಂಟನ್ನು ಪೇ ಮಾಡ್ತೀವಿ. ಹಾಗೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ನ ತೊಗೊಬೇಕು ಅಂದ್ರೆ ನಾವು ಸ್ವಲ್ಪ ಅಮೌಂಟನ್ನು ಪೇ ಮಾಡ್ತೀವಿ. ಹಾಗೆ ಪೊಲೀಸ್ನವ್ರು ನಮ್ಗೆ ವೆಹಿಕಲ್ನ ಹಿಡಿದಾಗ ನಾವು ಫೀಸ್ ಆ್ಯಂಡ್ ಪೆನಾಲ್ಟೀಸ್ನ ಪೇ ಮಾಡ್ತೀವಿ. ಇದು ನಾನ್ ಟ್ಯಾಕ್ಸ್ ರೆವಿನ್ಯೂ ಆಗಿರುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ನ ಎಲ್ಲೆಲ್ಲಿಗೆ ಸ್ಪೆಂಡ್ ಮಾಡ್ತೀವಿ ಅಂದರೆ ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ನಾನ್ ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಏನಿದು ಎರಡು ಸೇಮ್ ಇದೆ ಬಟ್ ಡಿಫ್ರೆಂಟ್. ಏನಿದು ಪ್ಲಾನು ಮತ್ತು ನಾನ್ ಪ್ಲಾನು. ಪ್ಲಾನ್ ಅಂದ್ರೇನು? ಒಂದು ಆದಾಯ ಇಂಥ ಸೆಕ್ಟರ್ಗೆ ಇಷ್ಟಿಷ್ಟು ಅಮೌಂಟೇ ಹೋಗಬೇಕು. ಸೊ ಎಜುಕೇಷನ್ ಸೆಕ್ಟರ್ಗೆ ಒಂದು 200 ಕೋಟಿ, ಹೆಲ್ತ್ ಸೆಕ್ಟರ್ಗೆ ಒಂದು 300 ಕೋಟಿ, ಈ ಥರ ಹೋಗಬೇಕು ಅಂತ ಸ್ಪೆಸಿಫಿಕ್ಕಾಗಿ ಇಟ್ಟಿರ್ತಾರೆ ಫಂಡನ್ನು. ಇದು ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಹಾಗೆ ನಾನ್ ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಫ್ಲೂಡು, ಪ್ರವಾಹ, ಬರಗಾಲ ಬಂದಾಗ, ಅಥವಾ ಯಾವುದಾದ್ರು ಕೋವಿಡ್ ಅಂತ ಸಿಚುವೇಶನ್ ಬಂದಾಗ ನಮ್ಮ ಹತ್ರ ಸ್ವಲ್ಪ ಅಮೌಂಟನ್ನು ಸ್ಟಾಕಲ್ಲಿ ಇಟ್ಟಿರಬೇಕು, ಮತ್ತು ಆ ಥರ ಕ್ರಿಟಿಕಲ್ ಕಂಡೀಷನ್ಗೆ ನಾವು ಅಮೌಂಟನ್ನು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಇದನ್ನು ನಾನ್ ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಹಾಗೆ ಕ್ಯಾಪಿಟಲ್ ಬಜೆಟು. ಏನಿದೆ ಕ್ಯಾಪಿಟಲ್ ಬಜೆಟ್ ಅಂದರೆ, ಇದರಲ್ಲೂ ಸಹ ಎರಡು ಬರುತ್ತೆ. ಒಂದು ಇನ್ಕಮ್ ರಿಸೀವ್ ಆಗೋದು ಅಂದರೆ ಕ್ಯಾಪಿಟಲ್ ರೆಸಿಪ್ಟ್ಸು, ಮತ್ತು ಇನ್ಕಮ್ನ ಸ್ಪೆಂಡ್ ಮಾಡೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಸೊ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಎಲ್ಲೆಲ್ಲಿ ಮಾಡ್ತೀವಿ ಅಂದರೆ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು ಸಹ ಸೇಮ್ ಕಾನ್ಸೆಪ್ಟ್. ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಯಾವುದಾದ್ರು ಒಂದು ಇಂಡಸ್ಟ್ರೀಸ್ ಮೇಲೆ ಅಥವಾ ಯಾವುದಾದ್ರು ಒಂದು ಫ್ಯಾಕ್ಟ್ರೀಸ್, ಕಂಪನಿ ಮೇಲೆ ಗೌರ್ಮೆಂಟು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದನ್ನು ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಹಾಗೆ ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ, ಕ್ಯಾಪಿಟಲ್ ಅಂದ್ರೇನು? ಬಂಡವಾಳ. ಈ ಬಂಡವಾಳನ ಗೌರ್ಮೆಂಟ್ ಎಲ್ಲೆಲ್ಲ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ? ಒಂದು ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟು, ಟ್ರಾನ್ಸ್ಪೋರ್ಟೇಷನ್ಸ್, ಮತ್ತು ಗೌರ್ಮೆಂಟ್ ಆಫೀಸ್ನ ಬಿಲ್ಡ್ ಮಾಡೋದಕ್ಕೆ. ಸೊ ಇದರ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಮೇಲೆ ಇದು ಸ್ಪೆಂಡ್ ಮಾಡುತ್ತೆ. ಇದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನೂ ಅಷ್ಟೇ. ಯಾವುದೇ ತರಹ ಪ್ಲ್ಯಾನ್ ಇಲ್ಲದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವಂಥ ಇನ್ಸಿಡೆಂಟ್ಗಳಿಗೆ ಈ ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಸ್ಪೆಂಡ್ ಮಾಡ್ತೀವಿ. ಇದು 100% 4 ಮಾರ್ಕ್ಸ್ಗೆ ಬರುವಂಥ ಕ್ವಶನು. ಹಾಗೂ ಇದು ಪ್ರೀವಿಯಸ್ ಇಯರಲ್ಲೂ ಸಹ ರಿಪೀಟ್ ಆಗಿದೆ. ಬಟ್ ಕ್ವಶನ್ನ ಸ್ವಲ್ಪ ಟ್ವಿಲ್ಟ್ ಮಾಡಿ, ಅಂದರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಡಿಫ್ರೆಂಟಾಗಿ ಕೇಳ್ಬೋದು. ಬಟ್ ಇದು 100% ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ, ಆ ಕೆಳಗಡೆ ಎಕನಾಮಿಕ್ಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.